The next day. ಹಾಯ್ ಎವ್ರಿಬಡಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆಂದರೆ ನನ್ನ ಹತ್ರ ಇರೋದು ಇವಾಗ ಕೊರಿಯನ್ ಕಿಮ್ಚಿ ನೂಡಲ್ಸು. ನಿಮಗೆ ಗೊತ್ತಿರ್ಬೋದು, ಇದು ಹಾಟ್ ಪಾಟು ಹಾಟ್ ಚಿಕನ್ ಸಾಮಿಯಾನ್ ನೂಡಲ್ಸ್. ಇದು ಸಖತ್ ಫೇಮಸ್ಸು, ಕೊರಿಯಾದಿಂದ ತಗೊಂಬಂದಿದ್ದು. ಸೊ ನಾನು ಆ್ಯಕ್ಚುಲಿ ನೀವು ನೋಡಿರ್ತೀರ ತಮ್ಮನೇನೆ, ಮಲೇಷಿಯಾಗೆ ಹೋಗ್ಬಿಟ್ಟು ಈ ಒಂದು ಐಟಮ್ಗೋಸ್ಕರ ಮಲೇಷಿಯಾಗೆ ಹೋಗಿದ್ದೆ. ನಂಗೆ ತುಂಬ ಫೇವ್ರೇಟ್ ಇತ್ತು. ಇದು ಆ್ಯಕ್ಚುಲಿ ಮಲೇಷಿಯಾದ ತಗೊಂಡಿದ್ದು, ಬಟ್ ಮೇಡ್ ಆ್ಯಂಡ್ ಬಾಟಪ್ ಇನ್ ಕೊರಿಯಾ. ಇದು ಕೊರಿಯಾ ಡೈರೆಕ್ಟಾಗಿ ಇದಾಯಿತು, ಶಿಪ್ಪಿಂಗ್ ಆಯಿತು. ಸೊ ಮಲೇಷಿಯಾ ಬಂತು, ಅದನ್ನು ತಗೊಂಡ್ಬಂದಿದ್ದೀನಿ. ಇವಾಗ ಟೇಸ್ಟ್ ಮಾಡೋ ಸಮಯ, ಬನ್ನಿ ಓಪನ್ ಮಾಡೋಣ. ನಾನು ಆ್ಯಕ್ಚುಲಿ 2 ಅಥವಾ 3 ಫ್ಲೇವರ್ ತಗೊಂಡ್ಬಂದಿದ್ದೆ. ಏನಾಯಿತು ಅಂತಂದರೆ, ನಾನು ಫಸ್ಟ್ ತಿಂದ್ಬಿಟ್ಟೆ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋ ಇದಿರಲಿಲ್ಲ, ಐಡಿಯಾ ಇರಲಿಲ್ಲ. ಸೊ ಆಮೇಲೆ ಇವಾಗ ಒಂದು ಫ್ಲಾಶ್ ಆಯಿತು, ಇದೊಂದು ಬಾಕಿ ಇತ್ತು ಇದ್ರಲ್ಲಿ ವೀಡಿಯೋ ಮಾಡೋಣ ಅಂತ. ಸೊ ಇವಾಗ ಮಾಡ್ತಾ ಇದ್ದೀನಿ. ಕಾಣಿಸ್ಬೋದು ಇದು. ಈ ಫ್ಲೇವರ್ ಯಾವುದು ಅಂತಂದರೆ ಹಾಟ್ ಚಿಕನ್ ಫ್ಲೇವರ್ ರಾಮೆನ್. ಇದು ಬಿಗ್ ಬೌಲು, ಅಂದರೆ ದೊಡ್ಡ ಬೌಲ್ ಅಂತ. ಇದು ಫ್ಲೇವರ್ ಇನ್ನೊಂದು ಸಬ್ ಫ್ಲೇವರ್ ಅಂದರೆ ಕಾರ್ಬೋ ಚೀಸ್ ಇದು. ಸೊ ಲೆಟ್ಸ್ ಓಪನ್. ಕಾಣಿಸ್ಬೋದಲ್ವಾ? ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಕಾರ್ಬೋ ಚೀಸ್ದು ಇದು ಕೊಟ್ಟಿದ್ದಾರೆ, ಚೀಸ್ ಪೌಡರು, ಮತ್ತು ಇದು ಕೊರಿಯನ್ ಕಿಮ್ಚಿದು ಫ್ಲೇವರಿಂಗ್ ಸಿರಪ್ ಇದು. ಪ್ಲಸ್ ಆಮೇಲೆ ಕಾಣ್ಬೋದು ನಿಮಗೇನೆ ಆರ್ಡಿನರಿ ನೂಡಲ್ಸ್ ಇದೆ. ಸೊ ಇವಾಗ ನಾನು ಕೆಳಗಡೆಯಿಂದ ಇದು ತಗೊಂಬಂದಿದ್ದೆ, ಕುದಿಯೋ ನೀರು ತಗೊಂಬಂದಿದ್ದೆ. ಸೊ ಇಲ್ಲಿದೆ, ಅದು ಹಾಕೋಬೇಡ, ಇಲ್ಲ ತಣ್ಣಗಾಗ್ಬಿಡುತ್ತಿಲ್ಲ ಅಂದರೆ. ಸೊ ಹೆಂಗೆ ಅಂತಂದರೆ, ಇಲ್ಲಿ ಒಂದು ಚಿಕ್ಕ ಮಾರ್ಕಿಂಗ್ಸ್ ಕೊಟ್ಟಿರ್ತಾರೆ ಲೈನು, ಅಲ್ಲಿವರೆಗೂ ಹಾಕೋಬೇಕಾಗತ್ತೆ. ಸೊ ಅಲ್ಲಿವರೆಗೂ ಹಾಕೋತೀವಿ ನೀರನ್ನ. ಕರೆಕ್ಟಾಯಿತು. ಸೊ ಇದನ್ನು ಕ್ಲೋಸ್ ಮಾಡಬೇಕು. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಕರೆಕ್ಟಾಗಿ ಈ ಥರ ಇದ್ರ ಮೇಲೆ ಒಂದು ಹಾಟ್ ಅಂದರೆ ವೆಯ್ಟನ್ನು ಇಟ್ಟರೆ ನೀಟಾಗಿ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಒಳಗಡೆ. ಸೊ ಪ್ರಿಪೇರ್ ಆಗುತ್ತೆ. 4 ಮಿನಿಟ್ಸ್ ಆದಮೇಲೆ ಸಿಗೋಣ. 4 ಮಿನಿಟ್ಸ್. A few minutes later. ಓಕೆ, ಇವಾಗ ನೋಡ್ಬೋದು 4 ಮಿನಿಟ್ಸ್ ಆಗಿದೆ. ನೂಡಲ್ಸ್ ಹೆಂಗಾಗಿದೆ ನೋಡೋಣ. ಸೊ ಕಾಣಿಸ್ತಿರ್ಬೋದು ನಿಮಗೇನೆ, ವಾಟರ್ ಫುಲ್ ಡ್ರೈನ್ ಆಗಿದೆ, ಸ್ವಲ್ಪ ಇದೆ. ಸೊ ಇವಾಗ ಇನ್ನೊಂದು ಹೆಂಗೆ ಅಂತಂದರೆ, ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ನೋಡಿ. ಇಲ್ಲಿ ಕಾಣುತ್ತಾ, ಇದೊಂದು 3 ಟ್ರಯಾಂಗಲ್ಸ್ ಇದೆ. ಅದನ್ನು ಪೋಕ್ ಮಾಡಬೇಕಾಗತ್ತೆ ನಾವು. ಅದನ್ನು ಪೋಕ್ ಮಾಡಿದ್ರೆ ತುಂಬ ಸಿಂಪಲಾಗಿ ವಾಟರ್ ಡ್ರೈನ್ ಆಗುತ್ತೆ. ನೋಡಿ, ಪೋಕ್ ಆಯ್ತು ನೋಡಿ, ಕಾಣುತ್ತಾ ಇಲ್ಲಿ. ಇವಾಗ ಏನಿಲ್ಲ, ಜಸ್ಟ್ ಇದನ್ನು ಬಗ್ಸಿದ್ರೆ ಸಾಕು ನೋಡಿ, ಕಾಣುತ್ತಾ? ಸೊ ಅದಾಗೆ ವಾಟರ್ ಫುಲ್ ಇಟ್ಕೊಳುತ್ತೆ. ನೂಡಲ್ಸ್ ಏನು ಬಿದೋಗಲ್ಲ, ನೀರು ಮಾತ್ರ ಚೆಲ್ಲಿ ಹೋಗುತ್ತೆ. ಈ ಕಡೆ ಕರೆಕ್ಟಾಗಿ ಗ್ರಿಪ್ಪಾಗಿ ಇಟ್ಕೋಬೇಕು, ಇಲ್ಲಾಂದರೆ ಕುದಿಯೋ ನೀರಲ್ವಾ. ಸೊ ಕೈ ಅಷ್ಟೇ. ಆಮೇಲೆ ಸೊ ಕಾಣಿಸ್ತಿದೆಯಾ, ಕಂಪ್ಲೀಟ್ಲಿ ನೂಡಲ್ಸ್ ಫುಲ್ ಡ್ರೈನ್ ಆಗಿದೆ. ಸೊ ಇವಾಗ ಇದಕ್ಕೆ ಸಾಸಸ್ ಎಲ್ಲ ಹಾಕೋಣ. ಆ್ಯಕ್ಚುಲಿ ಕೊರಿಯನ್ ಕಿಮ್ಚಿ ಆಗಿರೋದ್ರಿಂದ ಇದು ಪಿಂಕ್ ಅಲ್ವಾ, ತುಂಬ ಹಾಟ್ ಇರುತ್ತೆ, ಅಂದರೆ ತುಂಬ ಸ್ಪೈಸಿ ಇರುತ್ತೆ. ಅದಕ್ಕೋಸ್ಕರ ಫುಲ್ ಹಾಕೋದು ಬೇಡ ಒಂದೇ ಸರಿಗೇನೆ. ಫಸ್ಟ್ ಸ್ಮೆಲ್ ನೋಡ್ಬಿಡೋಣ. ಘಾಟ್ ಇದ್ದರೆ ಕಮ್ಮಿ ಹಾಕ್ತೀನಿ. ಸ್ವಲ್ಪ ಘಾಟಿದೆ, ಸೊ ಇಲ್ಲೇ ಹಾಕ್ಬಿಡ್ತೀನಿ. ಕಾಣುತ್ತಲ್ಲ? ಫುಲ್ ಹಾಕೊಳಕ್ಕೆ ಹೋಗ್ಬೇಡಿ ಯಾವತ್ತೂ, ಮತ್ತು ತಿನ್ನೋಕ್ಕಾಗಲ್ಲ, ಅಷ್ಟೊಂದು ಖಾರ ಆಗ್ಬಿಡುತ್ತೆ. ನೋಡೋಣ, ಇಲ್ಲ ಫುಲ್ ಹಾಕ್ಬಿಡ್ತೀನಿ ಅದ್ರಾಗೆ ಒಂದ್ಸರಿ, ಏನಾಗಲ್ಲ. ತಿಂದರೆ ಅಲ್ಲಿನೇ ತಗೊಂಬಂದಿರೋದ್ರ ಮೇಲೆ ತಿಂದಲ್ಲ ಇನ್ನೆಂಗೆ ಹೇಳಿ. ಸೊ ನಿಮಗೆ ಕಾಣಿಸ್ತಿರ್ಬೋದು, ಇದು ಹಾಕಿದ್ನಲ್ಲ ಮಸಾಲಾನ, ಸಖತ್ ಹಾಟ್ ಆಗಿದೆ ಗೈಸ್, ಸಖತ್ ಸ್ಮೆಲ್ ಬರುತ್ತೆ. ತುಂಬ ಘಾಟಾಗಿದೆ. ಸೊ ಇದು ಮಿಕ್ಸ್ ಮಾಡಬೇಡ ಒಂದ್ಸರಿ. ಇದಾದ್ಮೇಲೆ ನಮಗೆ ಅದನ್ನು ಹಾಟ್ನೆಸ್ನ ಅಥವಾ ಆ ಸ್ಪೈಸಿನೆಸ್ನ ಕಂಪೆನ್ಸೇಟ್ ಮಾಡೋಕ್ಕೋಸ್ಕರ ಚೀಸ್ ಪೌಡರ್ ಅಂತ ಕೊಟ್ಟಿರ್ತಾರೆ. ಅದು ಕಾರ್ಬೋ ಚೀಸ್ ಅಂತ. ಕಾರ್ಬೋ ಚೀಸು, ಚೆಡಾರ್ ಚೀಸು, ಆಮೇಲೆ ತುಂಬ ಚೀಸ್ ಏನೋ ಬರುತ್ತೆ ಫ್ಲೇವರ್ಸು, ಅವೆಲ್ಲ ಹಾಕ್ಕೋಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ಏನಂತಂದರೆ, ಇದು ಫುಲ್ ಹಾಕ್ಕೊಡಿ. ಪ್ಲಸ್ ಈ ಚೀಸ್ ಪೌಡರ್ ಇದೆಯಲ್ಲ, ಇದನ್ನು ಕಮ್ಮಿ ಹಾಕ್ಕೊಡಿ. ಯಾಕೆಂದರೆ ಚೀಸ್ ತುಂಬ ಸ್ಮೆಲ್ ಬರುತ್ತೆ. ಯಾಕೆಂದರೆ ಇಂಡಿಯನ್ ಚೀಸ್ ಥರಲ್ಲ ಇವೆಲ್ಲ, ಸ್ಮೆಲ್ಲು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಓಕೆ, ಚೀಸ್ ಸಾಕು ಅನ್ಸುತ್ತೆ ಇವಾಗ ಆ್ಯಸ್ ಆಫ್ ನಾವು. ಬೇಕಿದ್ರೆ ಆಮೇಲೆ ಹಾಕೋಣ. ಚೀಸ್ ಹಾಕೊಂಡಿದ್ದೀನಿ, ಮಿಕ್ಸ್ ಮಾಡ್ತೀನಿ ಇವಾಗ. ಓಕೆ, ಇವಾಗ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡೋಣ. ಸೊ ಇವಾಗ ಅಲ್ಟಿಮೇಟ್ ಟೇಸ್ಟ್ ಇವಾಗ ಶುರು ಆಗುತ್ತೆ. ಟೇಸ್ಟ್ ಇವಾಗ ಕಾಣ್ತಿದ್ದೀರಾ? ನಿಮಗೆ ಕಾಣಿಸ್ಬೋದು ಎಷ್ಟು ಸ್ಪೈಸಿಯಾಗಿ ಕಾಣಿದೆ ಅಂತ. ಸೊ ಚಿಕ್ಕದನ್ನ ಒಂದು ಟೇಸ್ಟ್ ಮಾಡೋಣ ಇವಾಗ. ಚಿಕ್ಕದೇ ಇಲ್ಲ, ದೊಡ್ಡದೇ ಇಲ್ಲ. ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ಮೈನ್ಲಿ ಹಾಟ್ನೆಸ್ಗಿಂತ ಚೀಸ್ ಫ್ಲೇವರ್ ಇದೆಯಲ್ಲ, ಆ್ಯಕ್ಚುಲಿ ನನಗೆ ಸಜೆಸ್ಟ್ ಮಾಡಿದ್ದು ಅವರೇನೆ, ಕೋವರ್ಕರ್ 7-Elevenಗೆ.
ಬಿಗ್ ಶೌಟ್ ಔಟ್ ಟು ಅಲೆಕ್ಸ್, ಅವ್ರ ಹೆಸರು ಅಲೆಕ್ಸ್ ಅಂತ. ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು ಕಾರ್ಬೋ ಚೀಸ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇನ್ನೆರಡು ಫ್ಲೇವರ್ ತಗೊಂಡ್ಬಂದಿದ್ದೆ, ಬ್ಲ್ಯಾಕ್ ಮತ್ತು ರೆಡ್ನ, ಆಮೇಲೆ ಗ್ರೀನು ಇತ್ತು, ಅದು ಖಾಲಿ ಆಯಿತು. ಸೊ ಪಿಂಕ್ ಚೆನ್ನಾಗಿರುತ್ತೆ ಕಾರ್ಬೋ ಚೀಸ್ ತೊಗೊಳ್ಳಿ ಅಂತಂದರು. ತುಂಬ ಚೆನ್ನಾಗಿದೆ. ಚೀಸ್ ಫ್ಲೇವರ್ ತುಂಬ 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 ಸಕಾಲ ಡಾಮಿನೇಟ್ ಮಾಡುತ್ತೆ, ಮತ್ತು ನೀಟಾಗಿ ಬ್ಲೆಂಡ್ ಆಗಿದೆ, ಖಾರ ಜಾಸ್ತಿ ಇಲ್ಲ. ಸೊ ಇಟ್ಸ್ ಆನ್ ವರ್ತ್ ಗೋಯಿಂಗ್ ಫಾರ್ ದಿಸ್ ಫ್ಲೇವರ್. ಇದು ತುಂಬ ಚೆನ್ನಾಗಿದೆ. ಹೆಂಗಂದ್ರೆ ಆ ಮಲೇಷಿಯನ್ ಚಿಕನ್ ಫ್ಲೇವರ್ ಸ್ಲೈಟಾಗಿ ಬರುತ್ತೆ, ತುಂಬ ಸ್ಲೈಟಾಗಿ ಬರುತ್ತೆ ಮಲೇಷಿಯನ್ ಚಿಕನ್ ಫ್ಲೇವರು. ಇಂಡಿಯನ್ ಚಿಕನ್ ಥರ ಇಲ್ಲ, ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಪ್ಲಸ್ ಚೀಸು ಅಷ್ಟೇ ತುಂಬ ಮೈಲ್ಡ್ ಡಾಮಿನೇಟ್ ಮಾಡುತ್ತೆ. ನಾನಂತೂ ಈ ಕೊರಿಯನ್ ನೂಡಲ್ಸ್ಗೋಸ್ಕರ 9/10 ಕೊಡ್ತೀನಿ ಸ್ಟಾರ್ಸ್ನ. ತುಂಬ ಇಷ್ಟ ಆಯ್ತು ನನಗೆ. ಯಾಕೆ ಇನ್ನು 2 ಫ್ಲೇವರ್ ಇಷ್ಟ ಆಗಿಲ್ಲ, ಇದು ತುಂಬ ಇಷ್ಟ ಆಯಿತು. ಸೊ ನಾನು ಖಾಲಿ ಮಾಡಿಬಿಡ್ತೀನಿ. ಇವಾಗ ಖಾಲಿ ಆದಮೇಲೆ ಸಿಗ್ತೀನಿ, ಬನ್ನಿ. Five minutes later. ಸೊ ನೀವು ನೋಡಿರ್ಬೋದು ಕೊರಿಯನ್ ಕಿಮ್ಚಿ ಮಾಡಿದ್ದೆ ಇವಾಗ. ಸೊ ವೆರಿ ಹಾನೆಸ್ಟ್ಲಿ ಸ್ಪೀಕಿಂಗ್, ನಾನು ತಿಂದಿದ್ರಲ್ಲಿ ಬೆಸ್ಟ್ ಫ್ಲೇವರ್ ಇದು, ಮತ್ತು ತುಂಬ ವರ್ತ್ ಅನ್ನಿಸ್ತು. ನನಗೆ ಇವಾಗ ಏನು ಅನಿಸ್ತಿದೆ ಅಂತಂದರೆ, ಕೊರಿಯಾ ತನಕ ಲೈಕ್ ಮಲೇಷ್ಯಾ ತನಕ ಹೋಗ್ಬಿಟ್ಟು ಕೊರಿಯನ್ ಇದಕ್ಕೆ ಆರ್ಡರ್ ಮಾಡಿಬಿಟ್ಟು ಶಿಪ್ಪಿಂಗ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಈ ಟೇಸ್ಟ್ ಇಷ್ಟು ಚೆನ್ನಾಗಿರೋದಕ್ಕೋಸ್ಕರ ನನಗೆ ತುಂಬ ಖುಷಿ ಆಯಿತು. ಸೊ ನೂಡಲ್ಸ್ ತುಂಬ ಇಷ್ಟ ಆಯ್ತು ನನಗೂ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಸಿಗಲ್ಲ ಅಂತಲ್ಲ, ಸಿಗುತ್ತೆ, ಬಟ್ ನಿಯರ್ಲಿ 380 rupees ಇದೆ, 380 rupees 400 rupees ಇದೆ ಒಂದು ಈ ಬಾಕ್ಸ್ ಬಿಗ್ ಬೌಲ್ಗೆ. ಮೀಡಿಯಂ ಬೌಲ್ ಅಂತ ಬರುತ್ತೆ, ಅದೊಂದು 240 rupees ಇದೆ. ಬಟ್ ನಿಮಗೆ ಆ್ಯಕ್ಚುಲಿ ಆ ಒರಿಜಿನಾಲಿಟಿ ಲೈಕ್ ಒರಿಜಿನಲ್ ಚಿಕನ್ ಫ್ಲೇವರು ಕೊಡಲ್ಲ. ಇದರಲ್ಲಿ ಕೊರಿಯನ್ನೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಹೌದು, ಬಟ್ ನಿಮಗೆ ಇಂಡಿಯನ್ ಚಿಕನ್ ಫ್ಲೇವರ್ ಹಾಕಿರ್ತಾರೆ. ನಾನು ತರಿಸಿದ ಮಲೇಷಿಯಾಯಿಂದ. ನಾನು ಮಲೇಷ್ಯಾಗೆ ಹೋಗ್ಬಿಟ್ಟು ಅಲ್ಲಿಂದ ಸಿಂಗಾಪುರ್ಗೆ ಹೋಗ್ಬಿಟ್ಟು, ಸಿಂಗಾಪುರಲ್ಲಿ ಲೈಕ್ ಟರ್ಮಿನಲ್ 2 ಅಲ್ಲಿ ಶಿಪ್ ಆಯ್ತದು. ಸೊ ಅಲ್ಲಿಂದ ತಗೊಂಬಂದಿದ್ದು, ಅದು ಒಂದು ವೀಡಿಯೋ ಹಾಕಿದ್ದೆ, ನೀವು ನೋಡಿರ್ತೀರ. ಸೊ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇದೊಂದು ವರ್ತ್ ಅನಿಸ್ತಿದೆ ತಿಂದಿದ್ದು. ಇವಾಗ ತುಂಬ ಚೆನ್ನಾಗಿತ್ತು ಫ್ಲೇವರು, ನೀವು ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ಇಷ್ಟ ಆಗಿದೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಈ ಥರ ಡಿಫ್ರೆಂಟ್ ಕಂಟೆಂಟ್ ತಗೊಂಬರ್ತಾ ಇರ್ತೀನಿ. ಇಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಕಂಟೆಂಟ್ಸ್ ಎಲ್ಲ ಆಗ್ತಿರೋದು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.